ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಕ್ಸಿ ಹಾಯ್. ಹಾಯ್. ಹಾಲು ಕೊಡು ಕೊತ್ತಿ ಕೊಟ್ಟು ಕಳಿಸ್ಬೇಕು ಬೆಕ್ಕುಗ ಮೇಲೆ. ಹಾಯ್ ಮಾಡು ಸರಿಯಮ್ಮ. ಹಾಯ್. ಸೊ ಬೆಳಿಗ್ಗೆನೆ ತಿಂಡಿ ತಿಂದು ಇವಾಗ ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಮುಗೀತು ನಮ್ಮ ಟ್ರಿಪ್ಪು. ಆಲ್ರೆಡಿ 4 days ಆಗಿದೆ ಬಂದು. ಅದಕ್ಕೆ ಇವತ್ತು ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮನೇಲಿ ಬೇರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಮತ್ತು ಷಷ್ಠಿ ನಮ್ಮೂರಲ್ಲೂ ಮಾಡ್ತೀವಿ ಸ್ಯಾಟರ್ಡೆ. ನಾವು ಇವತ್ತು ಹೋದ್ರೂ ಹೋಗೋ ಅಷ್ಟೊಳಗೆ ಸಂಜೆ ನೈಟು. ನಾಳೆ ಬುಧವಾರ ರೆಸ್ಟ್, ಗುರುವಾರ ರೆಸ್ಟ್, ಮತ್ತು ಶುಕ್ರವಾರ ಊರಿಗೆ ಹೋಗ್ಬೇಕು. ಅದಕ್ಕೆ ಅಯ್ಯೋ ಇರಲ್ಲ ಅದು ಅವ್ರ ಅಮ್ಮನೇ ಬೇಕು ಎಲ್ಲದಕ್ಕೂ. ಅದಕ್ಕೆ ಯಾವಾಗಲೂ ಅಳ್ತಾ ಇರ್ತಾಳೆ ಅವಳು. ಇವಾಗ ಹೊರಟಿದ್ದೀವಿ. ನಮ್ಮ ಬಾಬಾ ಇಲ್ಲೇ ಬಸ್ಸಲ್ಲಿ ಬರ್ತಿದೆ. ರಕ್ಸಿ ಹೇಗಿತ್ತು ಫೀಲ್? ಮಂಗ್ಳೂರ್ ಫೀಲ್ ಈ ಸಲ ಮಳೆ ಇತ್ತು ಅಲ್ವಾ, ಫೀಲ್ ಚೆನ್ನಾಗಿತ್ತು. ಹೆಂಗೋ ನಮ್ಮ ಅದೃಷ್ಟಕ್ಕೆ ಶೆಕೆ ಕಾಲದಲ್ಲಿ ಆ ಕಡೆ ಈ ಕಡೆ ಹಾಕಿದೆ ಸ್ಲಿಪ್ಪರ್ ಕರೆಕ್ಟಾಗಿ. ಫೀಲ್ ಚೆನ್ನಾಗಿತ್ತು. ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯ್ತು. ಊಟ ಅಂತೂ ಸೂಪರ್ ಆಗಿತ್ತು. ಹೋಗೋಕ್ಕೆ ಬೇಜಾರಾಗ್ತಿದೆ, ಆದರೂ ಹೋಗಲೇಬೇಕು. ಹೋಗ್ತಾ ಇದ್ದೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಒಂದ್ಸಲ ಬರೋಣ. ಎಡಿ ಪಿಡಿ ಆ ಕಡೆ ಈ ಕಡೆ ಕಟ್ಕೋರು ಹೆಂಗೆ ಹಾಕೊಳ್ಳಿ ಹಾಕು. ಆ ಕಡೆ ಈ ಕಡೆ ಓನರ್ ಆಂಟಿಗೆ ಪಪ್ಪ ಹೇಳ್ಬಿಟ್ಟು ಬಂದ್ಬಿಡೋಣ. ಹಾಗೆ ಓನರ್ ಆಂಟಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬರೋಣ ಒಂದು ಮಾತು ಅಂತ ನಮ್ಮ ಅಕ್ಕ ಹೇಳ್ತಿದ್ದಾರೆ. ಅಲ್ಲಿ ರಕ್ಸಿ ಕೋಳಿ ಎಷ್ಟು ದಪ್ಪ ಇದೆ ಕೋಳಿ ನೋಡಿ. ಈ ಕಡೆ ಎಷ್ಟು ದಪ್ಪ ಇದೆ ಇದ್ದಾರೆ ಆಂಟಿ. ಸಿರಿ ಅವ್ರ ಡ್ಯಾಡಿ ಸಿಹಿ ನೆನ್ಸ್ಕೊಂಡೈತ ಅವ್ರು. ಮತ್ತೆ ಬಾ ಸಿರಿ ಈ ಕಡೆ. ಇಲ್ಲ ಅಲ್ಲ ಅವಳು ಇಂಚರವಳೆ ಅಂತ ಅಣ್ಣಂಗೆ ಹೇಳಕ್ ಬಂದೆ. ಅವಳಂತೂ ಅವ್ರ ಅಮ್ಮನ ಬಿಟ್ಟೇ ಇರಲ್ಲ, ಅಳ್ತಾ ಇರ್ತಾಳೆ. ಇವಾಗಲೂ ಅವ್ರ ಅಮ್ಮನ್ನೇ ಹುಡುಕ್ತಾ ಇದ್ದಾಳೆ. ವಾಶ್ರೂಮ್ ಹೋಗಿರ್ಬೇಕು ಅವ್ರ ಅಮ್ಮ. ಯಾವಾಗಲೂ ವ್ಯಾ ಅಂತ ಹೇಳ್ತಾ ಇರುತ್ತೆ. ಇವಾಗಲೂ ಹುಡುಕ್ತಾ ಇತ್ತು ಅವ್ರ ಅಮ್ಮನ. ಸಿಹಿ ಆ್ಯಕ್ಚುಲಿ ಹೆಸರು ಸಿಹಿ ಅಂತ ಅವ್ರ ಅಮ್ಮ ಕಟ್ಕೊಂಡಿದ್ರು, ಸಿರಿ ಸಿಹಿ ಅಂತ. ಸುಮ್ಮನೆ ಮನೆ ಹತ್ರ ಕರೆಯಕ್ಕೆ. ಅವಳ ಹೆಸರು ವನ್ಯಾಶ್ರೀ, ಇವಳ ಹೆಸರು ಲಿಶಿಕಾ. ಅಮ್ಮ ಬರಲ್ಲ. ಅಮ್ಮ ಬೇಕಾ ನಾವು ಬೇಕೋ? ಅಮ್ಮ ಬೇಕಾ ನಾವು ಬೇಕೋ? ಅಮ್ಮ ಬೇಕಾ ನಾವು ಬೇಕಾ? ಏನು ಪಾಪು ಊರು ಕರ್ಕೊಯ್ತಾ ಇದ್ದೀನಿ. ಊರು ಬರ್ತೀಯಾ? ನೋಡಿ ಎಲ್ಲ ಕಾಣಿಸ್ತಿದ್ಯಾ? ನೀವು ನಿಂದಿಡ್ಬಿಟ್ಟಿದೆ. ಸರಿ ನೋಡಿ, ಅವಳು ಫೋನ್ನ ನಾವು ಇಟ್ಕೊತೀವಿ ಕೈಯಲ್ಲಿ ಅಂತ ಅವಳು ಹಿಡ್ಕೊಂಡವಳೆ ಸ್ಟೈಲ್ಗೆ. ವಾಶ್ರೂಮ್ಗೆ ಹೋಗೈತೆ ಕಣ. ಫೋನ್ ಯಾಕೆ ತಗೊಬತ್ತಿದ್ಯಾ? ಫೋನ್ ಯಾರ್ದು? ಅಯ್ಯೋ ಎಷ್ಟೇ ಬಿಡ್ತು. ಎತ್ಕೋ ಬೇಗ, ಬಡಿತಾಳೆ ಬಂದ್ರೆ ನಿಮ್ಮಮ್ಮ. ಎತ್ಕೋ ಬೇಗ. ಎತ್ಕೋತಾನೆ ಇಲ್ಲ. ಎಷ್ಟು ಇವಳು ಗಾಡಿ ಸ್ಟಾರ್ಟ್ ಆಗಿದೆ ಅಂತ ಅಳ್ತಾವಳೆ. ಹೋಗು ಹೋಗು ಬಪ್ಪ. ಫೋನ್ ಎತ್ಕೋಬೇಕಿತ್ತು ಇವಳು. ಏ ಅಮ್ಮ ಬರ್ತಾಳೆ ಬಾ. ಅಮ್ಮ ಅಂತಿದ್ದೆ ಬಪ್ಪ. ಹತ್ರಿ ಆ ಕಡೆಯಿಂದ ಬರೋಗೋ. ಹತ್ರಿ ಅಂತವಳೆ ರಕ್ಸಿಲ್ಲ. ಫೋನ್ನೇ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಲ್ಲಿ ನಿಂತವಳೆ. ಏ ಫೋನ್ ಬೇಕೋ ಬೇಡವೋ? ಕಹಾನಕ್ಕೆ ತಗೊಂಡೋಗ್ಲಾ ಫೋನು? ಕಹಾನಕ್ಕೆ ತಗೊಂಡೋಗ್ಲಾ ಬೇಡವಾ? ಹತ್ತು ಮತ್ತೆ ಇಲ್ಲಪ್ಪ ತಗೊಂಡವಳೆ. ನಿಂತ್ಕೊ ಒಂದು ನಿಮಿಷ, ಡೋರ್ ಹಾಕ್ತೀನಿ. ಓಡಿ ಹಾಯ್ ಮಾಡಮ್ಮ. ಇವಳ ನೀವೇನು ತುಂಬ ಸಲ ನೋಡಿರ್ತೀರ. ಸ್ಲಿಪ್ಪರ್ ಬಿಟ್ಬಿಟ್ಟು ಹತ್ಬೇಕು ಚಿನಿ. ಬಾ ಹಾಯ್ ಕೊಡೆ ಐತಿದೆ ಚಿನಿ. ಹಾಯ್ ಮಾಡು. ಅವ್ರು ಊರಿಗೆ ಹೋಯ್ತವ್ರೆ. ಹಾಯ್ ಮಾಡು. ಹಾಯ್ ಮಾಡೆ. ಲಿಫ್ಟಿಗೆ ಕೊಡಲ್ಲ ಇಲ್ಲ ಅಂದ್ರೆ. ಆಯ್ತು ಕರ್ಕೊಂಡೋಯ್ತೀನಿ. ಹಾಯ್ ಮಾಡು. ಹಾಯ್ ಮಾತಾಡ್ಬೇಕು ನೀನು. ಇರು ಬಾ ಇಲ್ಲಿ ಮಾತಾಡ್ಬೇಕು. ಹಾಯ್ ಅನ್ನು ಎಲ್ಲಾರ್ಗು. ಎಲ್ಲರಿಗೂ ಹಾಯ್ ಅನ್ನು. ಎಲ್ಲಾರ್ದು ನಾಷ್ಟ ಆಯ್ತಾ? ಗುಡ್ ಮಾರ್ನಿಂಗ್ ಎಲ್ಲಾರ್ಗು. ಇರು ಕತ್ಲೆ ಇಲ್ಲಿ. ಇವಾಗ ಹೇಳು. ಹೋದ್ರ ಅವ್ರು ಕಾರತ್ತವರು ಮಳೆ ಯಾರು ಅಣ್ಣ ಅವರು? ತಾಲೂಕ್ ಪಂಚಾಯತ್ ಮೆಂಬರ್. ಇನ್ನೊಬ್ರು ಹೋದ್ರಲ್ಲ ಒಳಗಡೆ ಅವ್ರ ಆಸ್ಕ ಅಂಗನವಾಡಿ. ಚಿನೆ ಹೇಳಿ ಇವಾಗ. ಗುಡ್ ಮಾರ್ನಿಂಗ್ ಎಲ್ಲಾರು. ಅಲ್ಲಿ ಹೇಳು ಎಲ್ಲಾರು. ಎಲ್ಲಾರು ನಮ್ಮ ಚಿಕ್ಕಿ ಚಾನಲ್ಗೆ ಚಿಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಎಕ್ಸರ್ಸೈಸ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. 1,000 ಜನ ಆಗ್ಲಿಲ್ಲ ನಿನ್ಗೆ ಆಗಿದ್ದಾರೆ ಮತ್ತೆ ದುಡ್ಡು ಬರ್ತಿಲ್ಲ 1,000 ಜನ ಆಗಿದ ತಕ್ಷಣ ಬರುತ್ತಾ? 4,000 ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು. ಎಷ್ಟು 1,000 ಅವರ್ ಆಗಿದ್ದು? ಎಷ್ಟು ಇನ್ನ ಆಗ್ಬೇಕು ಕಣೆ. ಆಗಿಲ್ಲ ತಗೊಳಮ್ಮ ನಿನ್ ಫೋನ್ ಇಟ್ಕೊಳಲ್ಲ. ಇನ್ನು ಎಷ್ಟು ಈಗ ಎಷ್ಟು ಅವರ್ ಆಗಿದ್ದು ಅಂದೆ ಇವಾಗ. ಓಡ್ತಾ ಇತ್ತು ಎಲ್ಲಿ ಆ ಥರ ಆಯ್ತಲ್ಲ, ಅದಕ್ಕೆ ಅದನ್ನೇ. ಏನಾಯ್ತು ಅಕ್ಕ? ಬಾಯ್ ಸಿಹಿ ಸಿರಿ ಬಾಯ್ ಸಿಹಿ ಇಲ್ಲಿ ಪಾಪ ಪಾಪ ಇಲ್ಲಿ ಇಲ್ಲಿ ಚಿನ್ನಮ್ಮ ಸಿಹಿ ಬಾಯ್. ನಮ್ಮ ಬಾವ ಅಲ್ಲಿ ಬರ್ತಾರೆ ಮೇಲೆ ಹತ್ತಿದ್ನಿ ಬಾಯ್ ಹೇಳೋಣ. ಸರಿ ಫೋನ್ ನೀವು ಹುಷಾರಾಗಿ ಹೋಗಮ್ಮ. ಐಫೋನು ಹುಷಾರಾಗಿ ಹೋಗು. ಬಾಯ್ ಬಾಯ್. ಬರ್ತೀಯಾ? ಬಾಯ್. ಹೋಗ್ತೀಯಾ? ರಾಮಂದೂರ್ಗೆ ಹೋಯ್ತಾ ಇಲ್ಲ, ರಾಮಂದೂರ್ಗೆ ಹೋಯ್ತಾ ಇಲ್ಲ, ಬೆಂಗಳೂರಿಗೆ ಹೋಗ್ತಾನೆ. ಬರ್ತೀಯಾ? ಚಿಕ್ಕು ಜೊತೆ ಹೋಯ್ತಾರೆ ಕೆಲಸದಕ್ಕೆ. ಎಷ್ಟು ಚೆನ್ನಾಗಿ ಹತ್ಬಿಟ್ಟು ನನ್ನ ಬಿಡ್ಬೇಡ ನೀನು ಅಂತ ಅಂತಾಳೆ. ಬಾಯ್ ಸಿರಿ ಬಾಯ್ ಮಾಡ್ತಾ ಇದೀವಿ. ಪಾಪ ಅದಕ್ಕೆ ಬರೋಕ್ಕಿಷ್ಟ. ಇವಳು ಅವಳಲ್ಲ, ಇವಳು ಅವ್ರ ಅಮ್ಮನ ಬಿಟ್ಟೇ ಬರಲ್ಲ ಇವಳು. ಸ್ಟುಪಿಡ್ ಕಪ್ಪಡು. ರಾಮಂದೂರ್ ಬಿಡ್ಬೇಕಾ? ಯಾರ ಜೊತೆ ಇರ್ತೀಯ ಅಲ್ಲಿ? ಪೇತ್ರಮ್ಮನ ಜೊತೆ ಬಿಡ್ಬೇಕಂತ ಕಣೆ. ರಾಮಂದೂರ್ ಬಿಟ್ಕೊಡು ಅಂತವಳೆ. ಏನು ಮಾಡಲಿ? ನಾನು ಬೆಂಗ್ಳೂರ್ಗೆ ಹೋಯ್ತಾ ಇರೋದು. ಅಲ್ಲಿಗೆ ಹೋದ್ರು ಅಂಗನವಾಡಿಗೆ ಹೋಗ್ಬೇಕು. ಹೋಯ್ತೀಯಾ? ಅಂಗನವಾಡಿಗೆ ಹೋಯ್ತೀಯಾ? ಮತ್ತೆ ಅಂಗನವಾಡಿಗೆ ಹೋಯ್ತೀನಿ ಅಂದರೆ ಬಾ, ಇಲ್ಲ ಅಂದರೆ ಬೇಡ. ಏನು ಮಾಡ್ತೀಯಾ? ಹೋಗ್ತೀಯ ಅಂಗನವಾಡಿಗೆ? ಇಲ್ಲಿ ರಾಮಂದೂರಲ್ಲಿ. ಮತ್ತೆ ಇಲ್ಲೇ ಹೋಗು, ನಿಮ್ಮ ಅಮ್ಮನ ಜೊತೆ ಇರೋ. ನಾನು ಚಿಕ್ಕು ಮನೆಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ. ಚಿಕ್ಕು ಮನೆಗೆ ಬೆಂಗಳೂರು. ಬೆಂಗಳೂರಿಗೆ ಹೋಗ್ತಿದ್ದೀನಮ್ಮ ನಾನು, ಬೆಂಗಳೂರಿಗೆ. ಇವಳು ರಜ್ಜಿ ಅಲ್ಲಿಗೆ ಹೋದರೆ ಅಂಗನವಾಡಿಗೆ ಹೋಗಲ್ಲ ಅಂತ ಇಲ್ಲೇ ಬಿಟ್ಟವ್ರೆ. ಇವಳು ನೋಡಿದ್ರೆ ಬತ್ತೀನಿ ಅಂತ ಅಂತವಳೆ. ನೋಡ್ತಾವಳ ಅವಳು ಮಾತ್ರ ನೋಡ್ತಾಳೆ. ಬಾಯ್ ಬಾಯ್. ಬನ್ನಿ ಹಂಗೋ ಹೆಂಗೋ ಮೈಸೂರು ಗಡಿ ಸಿಕ್ಕಿದೆ ಚಂದ ಬಂದು ಇಲ್ಲಿ ಒಂದು ದೋಸೆ ತಿನ್ಕೊಂಡು ಪಾಪ್ಕಾರ್ನ್ ಲವರು, ಪಾನಿಪುರಿ ಲವರು, ಬಾಯಿಂದ ಬರೋಕ್ಕೆ ಜಾಸ್ತಿ ಲವರು ಇವರು. ಇಲ್ಲಿಂದ ಪಾನಿಪುರಿ ಹೋಗಿ ನಾನು ಅಲ್ಲಿ ಟ್ರೈನ್ ಅಂತೀನಿ ಮನೆಗೆ ಹೋಗ್ತಾಳೆ. ಅವ್ರ ಮನೆಗೆ ಎಷ್ಟು ಗಂಟೆ ಆಯಿತು ಗೊತ್ತಾ? ಅಲ್ಲಿ ಬಿಟ್ಟಾಗ 1 ಗಂಟೆ, ಇಲ್ಲಿಗೆ ಬರೋ ಅಷ್ಟರಲ್ಲಿ 4:15 ಆಯಿತು. 5 ಗಂಟೆ. ಮಂಗಳೂರಿಂದ ಬೆಂಗಳೂರು ಜರ್ನಿ ತುಂಬ ಕಷ್ಟ. ಏನಾದರೂ ಟ್ರೈನೇ ಸರಿ, ಬಸ್ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಬಸ್ಸಲ್ಲಿ ಬಂದಿದ್ದು ಅಷ್ಟೇ. ಫೈನಲಿ ಪಾಂಡಪುರ ರೈಲ್ವೆ ಸ್ಟೇಷನ್ ಬಂದು ರಕ್ಷಿ ಅವ್ರ ಮನೆ ಹೋಗ್ತಾರೆ, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ರಕ್ಷಿನೂ ಬರ್ತಿದ್ಲು, ಬಟ್ ನೆಕ್ಸ್ಟ್ ವೀಕು ಫಸ್ಟ್ ಇದೆ, ಅವಾಗ ಬರ್ತೀನಲ್ಲ. ನಾವು ಹೋಗಿ 4 ಡೇಸ್ ಆಯಿತು. ನಮ್ಮ ಬ್ರದರ್ ಬರ್ತಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ನಾವು ಬೆಂಗಳೂರು ಪ್ಯೂರು ಪಾಂಡವಪುರ. ಬಾಯ್ ಕಣ, ಸರಿನಾ? ಮನೆಗೆ ಬರೋ ಅಷ್ಟರಲ್ಲೇ ಟೈಮ್ ಆಯಿತು. ಬಂದು ಫ್ರೆಶ್ ಅಪ್ ಆಗಿ, ಇವತ್ತು ಬೇರೆ ವಾರ ಆಯಿತು, ಪೂಜೆ ಮಾಡಿ ಇವಾಗ ಊಟ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್. ಅರ್ಜೆಂಟಿಗಿನೇನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಫ್ರೈಡ್ ರೈಸ್ ತಿಂತಾಯಿದ್ದೀನಿ. ಇನ್ನು ಸ್ವಲ್ಪ ಕೆಲಸ ಇದೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಅದನ್ನೆಲ್ಲ ಮೇಲ್ಗಡೆ ಉಣಿ ಹಾಕಬೇಕು. ಉಣಿ ಹಾಕ್ಬಿಟ್ಟು ಬಂದಾದಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಜರ್ನಿ ಅಂತೂ ಸಿಕ್ಕಾಬಿಟ್ಟೆ ಸಾಕಾಯಿತು. ಟೈಮ್ ಎಷ್ಟಾಗಿದೆ ಅಂತ ನೋಡೋಕ್ಕಾಗ್ತಿಲ್ಲ. ತಿಂತೀನಿ. 12 ಗಂಟೆಗೆ ಇನ್ನು 5 ನಿಮಿಷ ಇದೆ ಅಷ್ಟೇ. ಇಷ್ಟೊತ್ತಾಯಿತು ನಾನು ಮನೆಗೆ ಬಂದು. ಮನೇನು ಕ್ಲೀನ್ ಮಾಡೇ ಹೋಗಿದ್ದೆ. ಬಂದು ಇವತ್ತು ನಮ್ಮದು ದೇವ್ರ ವಾರ ಇತ್ತು. ಮತ್ತು ಕುಕ್ಕೆಯಿಂದ, ಧರ್ಮಸ್ಥಳದಿಂದ, ಸೌತಡ್ಕಯಿಂದ ಪ್ರಸಾದ ತಂದ್ವಿ. ಅದನ್ನ ಇಟ್ಟು ಪೂಜೆ ಮಾಡಿ ನಾನು ಊಟ ಮಾಡ್ಕೊಂಡು ತಿಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ತುಂಬಿದೆ. ಅಲ್ಲಿ ದೇವಸ್ಥಾನದಲ್ಲೆಲ್ಲ ಸ್ನಾನ ಮಾಡಿದ ಬಟ್ಟೆಗಳೆಲ್ಲ ಹಾಗೆ ಒದ್ದೆ ಎಲ್ಲ ಇತ್ತು. ಮತ್ತು ನಾಳಿನ ಮಳೆ ಏನಾದ್ರು ಸ್ಟಾರ್ಟ್ ಆದರೆ ಅದಿನ್ನೂ ಒಣಗಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ಎಲ್ಲ ಹಾರಾಕ್ಬಿಟ್ಟು ಬಂದೆ. ಅದರ ಜೊತೆಗೆ
ಅಜಿಯೋದಲ್ಲಿ ಆರ್ಡರ್ ಮಾಡಿದ್ದೆ ಒಂದಷ್ಟು ಟಾಪ್ಸು, ಮತ್ತು ಟಾಪ್ಸ್ ಅಂದರೆ ಅದು ವೆಸ್ಟರ್ನ್ ವೇರು ಮತ್ತು ಜೀನ್ಸ್ ಅದೆಲ್ಲ ಬುಕ್ ಮಾಡಿದ್ದೆ. ಅದೂ ಬಂದಿದೆ. ಓಪನ್ ಮಾಡಬೇಕು. ಓಪನ್ ಮಾಡ್ತೀನಿ. ಏನಂತ ಗೊತ್ತಿಲ್ಲ. ಜೀನ್ಸ್ ಅಂತ ಗೊತ್ತು, ಬಟ್ 2 ಟೈಪ್ ಮಾಡಿದ್ನಲ್ಲ, ಯಾವುದು ಅಂತ ಗೊತ್ತಿಲ್ಲ. ಒಂದು ನಿಮಿಷ. ಮೊಬೈಲ್ ಇಟ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಮೊಬೈಲ್ ಸ್ಟ್ಯಾಂಡ್ ಬೇರೆ ಇಲ್ಲ. ಯಾವುದಿದೆ ಅಂತ ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿಕೊಂಡ್ರೆ ಬೆಸ್ಟ್ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಒಂದು DNMX ಟಿ ಶರ್ಟ್, ಒಂದು ಮತ್ತು ಹಾಗೆ ನೈಟ್ ಪ್ಯಾಂಟ್ ಬುಕ್ ಮಾಡಿದೆ 2. ಇದು ಕೂಡ ಟಾಪ್ 3, ಟಿ ಶರ್ಟ್ 4, ಇದು ಕೂಡ ಟಿ ಶರ್ಟೇ 4, 5 ಬಂದಿದೆ ಟೋಟಲ್. ಇನ್ನೂ ಒಂದು 3-4 ಬರಬೇಕು. ಅದು ನಾಳೆ ಬರುತ್ತೆ. ನಾನು ಬರೋ ಟೈಮು ಬೇರೆ, ಅದೇ ಟೈಮಲ್ಲಿ ಡೆಲಿವರಿ ಬಾಯ್ ಬೇರೆ ಬಂದುಬಿಟ್ಟಿದ್ರು. ಮೊನ್ನೆ ಇರಲಿಲ್ಲ, ನಿನ್ನೆ ಇರಲಿಲ್ಲ. ಇವತ್ತು OTP ಹೇಳ್ಬಿಡಿ ಮೇಡಮ್, ನಾಳೆ ಬರುತ್ತೆ ಅಂತ ಅಂದರು. ನಾನೆಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸಿ ಪಾಪ ಬರ್ತೀನಿ ಅಂತೇಳಿ ತಗೊಂಡೇ ಕಳಿಸ್ದೆ ಎಲ್ಲ. ಸೊ ಇಷ್ಟೇ ನನ್ನ ಮಂಗಳೂರಿನ ವ್ಲಾಗ್. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದೇ ಥರ ಸಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.